ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ಶ್ರೀದಾಸ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗ್ರಹ ಶಾಂತಿ ಅಂದ್ರೆ ಏನು, ಗ್ರಹ ಶಾಂತಿಯ ವಿಧಗಳು ಯಾವುದು, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿದುಕೊಳ್ಳೋಣ. ಇನ್ನು ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರೂಜಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗರ್ಥ ಇವ ಸಂಪೃತ ವಾಗರ್ಥಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು. ಗುರೂಜಿ, ನೀವು ಮೊದಲನೇದಾಗಿ ಗ್ರಹ ಶಾಂತಿ ಅಂತಂದ್ರೆ ಏನು, ಜೊತೆಗೆ ಇದರಲ್ಲಿ ಸಾಕಷ್ಟು ವಿಧಗಳು ಇರೋದು ಹೌದು, ವಿಧಗಳ ಬಗ್ಗೆ ನಾವು ಆಮೇಲೆ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಹ ಶಾಂತಿ ಅಂದ್ರೆ ಏನು? ಮುಖ್ಯವಾಗಿ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರಾಯ ಶನಿಯಾಯ ರಾಹು ಕೇತುವೇ ನಮಃ ಅನ್ನುವಂಥದ್ದು ನವಗ್ರಹಗಳ ಮಂತ್ರ. ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯಕ್ತಿಯ ಯಾವುದೇ ಮಗುವಿಗೆ ಜನನವಾದಾಗ ಜನನ ಕಾಲದ ಗಂಟೆ, ಜನ್ಮ ಸ್ಥಳ ಪರಿಗಣನೆ ಮಾಡಿ ಅಲ್ಲಿ ಜಾತಕ ಕುಂಡಲಿ ಅನ್ನುವಂಥದ್ದು ಪ್ರೇಯರ್ ಮಾಡ್ತೀವಿ, ಜಾತಕವನ್ನು ಬರೆಯುತ್ತೇವೆ. ಈ ಜಾತಕವನ್ನು ಸಂಪೂರ್ಣವಾಗಿ ಬರೆದಾಗ ಈ ಜಾತಕದಲ್ಲಿ ಆಗುವಂತಹ ಲಗ್ನ ದೋಷಗಳು, ಜಾತಕದ ಜನ್ಮ ಕುಂಡಿನಲ್ಲಿ ಆಗುವಂತಹ ಲೋಪದೋಷಗಳು ಮತ್ತು ಜಾತಕದಲ್ಲಿ ಇರುವಂತಹ ಎಲ್ಲ ನವಗ್ರಹಗಳಲ್ಲಿ ಮತ್ತು ಶನಿ ರಾಹು ಕೇತು ಇವರು ಹೇಗೆ ವ್ಯಕ್ತಿಯ ಮೇಲೆ ಪರಿಣಾಮ ಬೀಳುತ್ತದೆ ಅನ್ನುವಂಥದ್ದನ್ನು ಪರಿಗಣನೆ ಮಾಡಿ ತದನಂತರ ಆ ಗ್ರಹ ದೋಷಕ್ಕೆ ಗ್ರಹ ಶಾಂತಿಯನ್ನು ಹೇಗೆ ಮಾಡಬೇಕು, ಗ್ರಹ ಶಾಂತಿಯನ್ನು ಮಾಡಿದಾಗ ಏನು ಫಲಿತಾಂಶ ಕೊಡುತ್ತದೆ ಅನ್ನುವಂಥದ್ದನ್ನು ವಿವರಣೆ ಮಾಡೋದು. ಹೀಗಿರುವಾಗ ಮುಖ್ಯವಾಗಿ ಗ್ರಹ ಶಾಂತಿಗೆ ಮೊದಲ ಅಧಿಪತಿಯಾಗಿ ಸೂರ್ಯನಿಗೆ, ನಮ್ಮ ಸೂರ್ಯನಿಗೆ ಸಂಬಂಧಪಡುವಂತಹ ಗ್ರಹ ಶಾಂತಿ ಅನ್ನುವಂಥದ್ದು, ಸೂರ್ಯನಿಗೆ ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಮತ್ತು ಸೂರ್ಯ ಕ್ರಿಯೆ ಅನ್ನುವಂಥದ್ದು ಮಾಡುವಂಥದ್ದು, ಸೂರ್ಯನಿಗೆ ನದಿ ನೀರು ಬಾವಿ ನೀರನ್ನು ಅರ್ಘ್ಯವಾಗಿ ಬಿಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ಇದು ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಡುವಂತಹ ಗ್ರಹ ಶಾಂತಿ ಅನ್ನುವಂಥದ್ದು ಏನಿರುತ್ತದೋ, ಜಾತಕ ಕುಂಡಿನಲ್ಲಿ ಲೋಪದೋಷಗಳೇನಿರುತ್ತದೋ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ನಮಗೆ ಆಗುವಂತಹ ಒಂದು ಎನರ್ಜಿ ಏನು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಸಂಪೂರ್ಣವಾಗಿ ಕಳ್ಕೊಂಡು ಒಂದು ಪಾಸಿಟಿವ್ ಬರುವುದಕ್ಕೆ ಒಂದು ಅವಕಾಶ ಕೊಡುವಂಥದ್ದು ಸೂರ್ಯ ಮಹಾತ್ಮನಿಂದ. ಆದ ಕಾರಣದಿಂದ ಓಂ ನಮೋ ಸೂರ್ಯಾಯ ನಮಃ ಅನ್ನುವಂತಹ ಬೀಜ ಮಂತ್ರದಿಂದ ನಾವು ಪ್ರತಿದಿನವನ್ನು ಕೂಡ ಪಠಿಸಿದಾಗ ನಮಗೆ ಆ ಸೂರ್ಯ ಮಹಾತ್ಮನಿಂದ ಒಂದು ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ. ತದನಂತರ ಚಂದ್ರ ಮಹಾತ್ಮನಿಗೆ ಸಂಬಂಧಪಡುವಂಥದ್ದು, ಚಂದ್ರನಿಗೆ ಅಂತಂದರೆ ನಮಗೆ ಬುದ್ಧಿ ಶಕ್ತಿ ಮತ್ತು ಜ್ಞಾನೋದಯ ಅನ್ನುವಂಥದ್ದು ಆಗುವಂಥದ್ದು ಮತ್ತು ನಮ್ಮ ತಾಳ್ಮೆ ಅನ್ನುವಂಥದ್ದು, ಅಂದರೆ ಏನೇ ಒಂದು ಅವಘಡಗಳು ಅನ್ನುವಂಥದ್ದು ನಡೆಯೋದನ್ನು ಹೇಗೆ ನಾವು ತಪ್ಪಿಸ್ಕೋಬೇಕು, ಹೇಗೆ ತಪ್ಪಿಸ್ಕೋಬಹುದು ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳುವಂಥದ್ದು ಮತ್ತು ನಮ್ಮ ಜ್ಞಾನಾಭಿವೃದ್ಧಿ ಅಂತಂದರೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಜನರಲ್ ನಾಲೆಡ್ಜ್ ಆಗಿರುವಂಥದ್ದು ಮತ್ತು ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಒಂದು ಉತ್ತೇಜನ ಕೊಡುವಂತಹ ಒಂದು ಚಂದ್ರ ಮಹಾತ್ಮನ ಯೋಗ ಫಲದಿಂದ ನಾವು ಮಾಡ್ಕೋಬೇಕಾಗುತ್ತದೆ. ಇದಕ್ಕೆ ಬೀಜ ಮಂತ್ರ ಅನ್ನುವಂಥದ್ದು ಓಂ ಚಂದ್ರಾಯ ನಮಃ ಅನ್ನುವಂಥದ್ದು ನಾವು ಪ್ರಾರ್ಥನೆ ಮಾಡಿಕೊಂಡು ಗೋಧೂಳಿ ಮುಹೂರ್ತದ ನಂತರ 6 ಗಂಟೆಯ ನಂತರ ನಾವು ಪ್ರತಿದಿನವೂ ಕೂಡ ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ತದನಂತರ ಕುಜ ಅಂದರೆ ಮಂಗಳ ಗ್ರಹ, ಮಂಗಳನಿಗೆ ಸಂಬಂಧಪಡುವಂತಹ ನಮಗೆ ಏನು ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕುಟುಂಬದಿಂದ ಆಗ್ತಾ ಇರುತ್ತದೋ, ಸ್ವಯಂ ವ್ಯಕ್ತಿಯಿಂದ ಅನುಭವಗಳಿಂದ ಆಗ್ತಾ ಇರುತ್ತದೋ, ವ್ಯವಹಾರ ಕೆಲಸ ಕಾರ್ಯಗಳಿಂದ ಕುಂಠಿತ ಅನ್ನುವಂಥದ್ದು ಆಗ್ತಾ ಇರುತ್ತದೋ, ಅಂತಂದರೆ ಸ್ಲೋ ನಿಧಾನ ಅನ್ನುವಂಥದ್ದು ಆಗ್ತಾ ಇರುತ್ತದೋ, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಂಗಳನಿಂದ ಆಗ್ತೈತೆ. ಯಾವುದೇ ಒಂದು ಶುಭ ಕಾರ್ಯಗಳು ಅಡೆತಡೆಗಳಿದ್ರೂ ಕೂಡ ಈ ಮಂಗಳ ಕುಜನಿಂದ ನಮಗೆ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ತಗೊಳ್ಕೋಬಹುದು. ಬೀಜ ಮಂತ್ರ ಮಂಗಳನಿಗೆ ಕುಜನಿಗೆ ಬೀಜ ಮಂತ್ರ ಅನ್ನುವಂಥದ್ದು ಓಂ ಮಂಗಳಾಯ ನಮಃ ಅನ್ನುವಂಥದ್ದನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಸಂಕಲ್ಪ ಮಾಡಿಕೊಂಡಾಗ ನಮಗೆಲ್ಲ ರೀತಿಯಲ್ಲೂ ಕೂಡ ಒಂದು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು. ತದನಂತರ ಬುಧ ಮಹಾತ್ಮ, ಬುಧನಿಗೆ ವಿಶೇಷವಾಗಿ ಎಲ್ಲ ಗ್ರಹಗಳಿಗೂ ಸಂಬಂಧಪಡುವಂತಹ
ಬುಧನಿಗೆ ವಿಶೇಷವಾಗಿ ಏನಕ್ಕೆ ಕೊಡ್ತೀವಿ ಅಂತಂದರೆ ನಮಗೆ ಹಣಕಾಸು ಮತ್ತು ವ್ಯವಹಾರ ಮಾಡಿದ್ರೇ ಅಂದರೆ ಒಂದು ಕೆಲಸ ಮಾಡಿದ್ರೆ, ಒಂದು ಜಾಬ್ ಮಾಡಿದ್ರೆ, ಒಂದು ಬಿಸ್ನೆಸ್ ಮಾಡಿದ್ರೆ, ಒಂದು ಕೂಲಿ ಕೆಲಸ ಮಾಡ್ಬೋದು. ಯಾವುದೇ ಒಂದು ಕೆಲಸ ಅನ್ನುವಂಥದ್ದು ಬಂದಾಗ ಆ ಕೆಲಸದಲ್ಲಿ ನಾವು ಏನು ಸಕ್ಸಸ್ ಮಾಡ್ತೀವಿ, ಹೇಗೆ ಅಚೀವ್ ಮಾಡ್ಕೋಬೇಕು, ನಮ್ಮ ಗೋಲ್ನ ಹೇಗೆ ನಾವು ಗೋಲ್ನ ಹೇಗೆ ರೀಚ್ ಆಗಬೇಕು, ಪರಿಹಾರ ಅದಕ್ಕೆ ಏನು ಪರಿಹಾರ. ಓಂ ಬುಧಾಯ ನಮಃ. ಬುಧನಿಗೆ ಸಂಬಂಧಪಡುವಂತಹ ಏನೇ ಒಂದು ಕೆಲಸ ಕಾರ್ಯಗಳನ್ನು, ಪೂಜಾಗಳನ್ನು ಪದ್ಧತಿಗಳ ಮುಖಾಂತರದಿಂದ ಮಾಡಿದಾಗ ನಮಗೆ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಯಾವುದೇ ಅಡೆತಡೆಗಳಿದ್ರೂ ಕೂಡ ಅದರಲ್ಲಿ ಪರಿಹಾರ ಕಂಡುಹಿಡ್ಕೋಬೋದು. ಅದನ್ನು ನಾವು ಸಕ್ಸಸ್ ಕೂಡ ಮಾಡ್ಕೋಬಹುದು. ಇದು ಬುಧನಿಗೆ ಸಂಬಂಧಪಡುವಂತಹ ಒಂದು ಪೂಜಾ ಪುನಸ್ಕಾರ ಅನ್ನುವಂಥದ್ದು ತಿಳ್ಕೋಬಹುದು. ಓಕೆ ಗುರುಜಿ, ಇನ್ನು ಸೂರ್ಯ ಗ್ರಹ ಶಾಂತಿಯ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೂರ್ಯ ಗ್ರಹ ಶಾಂತಿಗೆ ಪರಿಹಾರಗಳು ಅಂತ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ಪರಿಹಾರಗಳಿದೆ, ಯಾವ ರೀತಿಯಲ್ಲಿ ಪರಿಹಾರ ಇದೆ? ಸೂರ್ಯನಿಗೆ ಸಂಬಂಧಪಟ್ಟಂತಹ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಏನು, ನದಿ ಸ್ನಾನ ಅನ್ನುವಂಥದ್ದು ಮಾಡಬೇಕು. ಅದರಿಂದ ನಮಗಿರುವಂತಹ ಲೋಪದೋಷಗಳನ್ನ ಪರಿಹಾರ ಮಾಡ್ಕೋಬಹುದು. ಮತ್ತು ಹರಳಿ ಕಟ್ಟೆಗೆ ಏನು ನಾವು ಪ್ರದಕ್ಷಿಣೆ ಮಾಡಿ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಎರಡನೆಯದಾಗಿ ಚಂದ್ರ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಮುತ್ತುಕದ ಬೇರು, ಮುತ್ತುಕದ ಎಲೆಗಳು ಅನ್ನುವಂಥದ್ದು ಬರ್ತೈತೆ. ಆ ಗಿಡಕ್ಕೆ ಸಾಧ್ಯವಾದಷ್ಟು ಕೂಡ ಎಲೆಗಳು ಎಲ್ಲ ಕಡೆನೂ ಸಿಗುತ್ತೆ. ಒರಿಜಿನಾಗಿ ಒಂದು ವ್ಯವಸಾಯ ಮಾಡುವಂತಹ ಜಾಗದಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ ಸಿಗುತ್ತದೆ. ಅದು ಹಸಿ ಎಲೆಗಳನ್ನು ಕಿತ್ಕೊಂಡು ಬಂದು ತೊಗಟೆ ಸಮೇತ ನಾವು ಅದನ್ನು ಇಟ್ಟು ಪೂಜೆ ಮಾಡಿದಾಗ ನಮಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಮೂರನೇದು ಬಂದ್ಬಿಟ್ಟು ಕುಜ ಮಹಾತ್ಮ, ಮಂಗಳ ಅನ್ನುವಂಥದ್ದು. ಮಂಗಳಕ್ಕೆ ಸಂಬಂಧಪಡುವಂಥದ್ದು ಕಗ್ಗಲಿ ಅಂತ ಬರ್ತೈತೆ. ಕಗ್ಗಲಿಯ ಆ ಮುಳ್ಳು, ಬೇರು ಮತ್ತು ಕಾಂಡ ಮತ್ತು ಆ ಚಿಕ್ಕದೊಂದು ಏನು ಬನ್ನಿ ಮರದ ಎಲೆಗಳ ಥರ ಬರ್ತೈತೆ. ಅದು ಆ ಎಲೆಗಳನ್ನು ಕೂಡ ತೆಗೆದುಕೊಂಡು ಬಂದು ಮನೆಯಲ್ಲಿ ನಮ್ಮ ಹೆಸರಿಗೆ ಸಂಬಂಧಪಟ್ಟಂತಹ ಯಾರಿಗೆ ಏನು ಮನೆ ಕುಟುಂಬದಲ್ಲಿ ನಷ್ಟ ಅನ್ನುವಂಥದ್ದು ಆಗ್ತಾ ಇರ್ತಾಯಿತೋ ಅವರು ಆ ಹೆಸರನ್ನ ಒಂದು ಪೇಪರ್ನಲ್ಲಿ ಹೆಸರು ಬರೆದಿಟ್ಬಿಟ್ಟು ಈ ಎಲ್ಲ ವಸ್ತುಗಳನ್ನು ಕೂಡ ಅದರಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ತಿರ್ಗಾ ಅದನ್ನು ಸಂಕಲ್ಪ ಮಾಡಿಕೊಂಡು ಮರುದಿನ ಅಂದರೆ ನೆಕ್ಸ್ಟ್ ದಿನ ಯಾವತ್ತು ಮಂಗಳವಾರ ಕಳೆದಾದ ನಂತರ ಬುಧವಾರ ದಿನ ಅದನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕ್ಬಿಡುವಂಥದ್ದು. ಈ ಥರ ಮಾಡಿದಾಗ ಅಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ನೆಕ್ಸ್ಟ್ ಬುಧ ಮಹಾತ್ಮ, ವ್ಯಾಪಾರ ಪುರುಷ ಅಂತ ಹೇಳ್ತೀವಿ. ಬುಧನಿಗೆ ಸಂಬಂಧಪಟ್ಟಂತಹ ಉತ್ತರಾಣಿ ಕಡ್ಡಿ ಅನ್ನುವಂಥದ್ದು ಬರ್ತೈತೆ. ಆ ಉತ್ತರಾಣಿ ಕಡ್ಡಿಯನ್ನು ಅಥವಾ ಆ ಗಿಡವನ್ನು ಸಂಪೂರ್ಣವಾಗಿ ಒಂದು ಚಿಕ್ಕದ ಇಷ್ಟೇ ಇರುತ್ತದು. ಆ ಉತ್ತರಾಣಿ ಕಡ್ಡಿಯನ್ನು ಕೂಡ ಸಂಪೂರ್ಣವಾಗಿ ಗಿಡದ ಸಮೇತ ಒಣಗಿರೋದಾಗಿರ್ಬೋದು, ಹಸಿದಾಗಿರ್ಬೋದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ನಮಗೇನು ಪಾರಿಜಾತ ಹೂವಕ್ಕೆ ಏನು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅದಕ್ಕಿಂತನೂ ಕೂಡ ವಿಶೇಷವಾಗಿ ವ್ಯಾವಹಾರಿಕವಾಗಿ ಸಂಬಂಧಪಟ್ಟಂತಹ ಈ ಉತ್ತರಾಣಿ ಕಡ್ಡಿಯೆಲ್ಲ ನಮಗೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಪಡ್ಕೋಬಹುದು. ಓಕೆ, ಇನ್ನು ಗುರೂಜಿ, ಸೂರ್ಯ ಗ್ರಹ ಶಾಂತಿ ಅಂತ ಬಂದಾಗ ಲಕ್ಷಣಗಳು ಏನು, ಅಂದರೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಇದರಿಂದ? ಸೂರ್ಯನಿಗೆ ಸಂಬಂಧಪಟ್ಟಂತಹ ಸೂರ್ಯನಿಗೆ ಗ್ರಹ ಶಾಂತಿ ಏನಕ್ಕೆ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿರುವ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ. ಹೇಗೆ ಪರಿಹಾರ ಮಾಡ್ಕೋಬೇಕು ಮತ್ತು ಅದರ ಫಲಗಳು ಹೇಗೆ ಅನ್ನುವಂಥದ್ದು ತಿಳಿಸ್ಕೊಟ್ವಿ. ಮತ್ತು ಸೂರ್ಯ ಗ್ರಹದಿಂದ ನಮ್ಮ ದೋಷಕ್ಕೆ ಅಂತಂದರೆ ಹಣಕಾಸಿಗೂ ಸಂಬಂಧಪಡುತ್ತೆ, ವ್ಯವಹಾರಕ್ಕೂ ಸಂಬಂಧಪಡುತ್ತೆ ಮತ್ತು ಮನೆ ಕುಟುಂಬದ ದಾಂಪತ್ಯ ಜೀವನಕ್ಕೂ ಕೂಡ ಸಂಬಂಧಪಡುತ್ತದೆ. ಮತ್ತು ಚಂದ್ರನಿಗೆ ಚಂದ್ರನಿಗೆ ನಮ್ಮಲ್ಲಿ ಇರುವಂತಹ ಒಂದು ಜ್ಞಾನಕ್ಕೆ ವೃದ್ಧಿ ಆಗುವಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ಮಂಗಳನಿಗೆ ಸಂಬಂಧಪಟ್ಟಂತಹ ಕುಜನಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇರ್ತೈತೆ ಅಂತಂದರೆ ಮನೆ ಕುಟುಂಬದಲ್ಲಿ ಯಾವುದೋ ಒಂದು ಸಕ್ಸಸ್ಫುಲ್ ಅನ್ನುವಂಥದ್ದು ಕಾಣ್ತಾ ಇರಲ್ಲ, ಒಂದು ವಿವಾಹ ವಿಳಂಬ ಅನ್ನುವಂಥದ್ದು ಆಗುವಂಥದ್ದು, ಮನೆ ಒಂದು ಕಟ್ಟಡ ಮಾಡಿ ಅದನ್ನು ಸಂಪೂರ್ಣವಾಗಿ ಪರಿಹಾರ ಅಂತಂದರೆ ಕಂಪ್ಲೀಟ್ ಆಗಿರಲ್ಲ ಮತ್ತು ಗೃಹ ಪ್ರವೇಶ ಮಾಡೋಕ್ಕೂ ಆಗೋದಿರಲ್ಲ. ಮತ್ತು ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಮನೆಯಲ್ಲಿ ಒಂದು ವಿದ್ಯಾಭ್ಯಾಸದ ಪ್ರಾರಂಭ ಮಾಡಬೇಕು ಅಂತಂದರೆ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನೋಂಥದ್ದು ಕಾಣಿಸೋ ಇರಲ್ಲ. ಇವುಗಳಿಗೆಲ್ಲ ಸಮಸ್ಯೆಗಳಿಗೆ ಕುಜನಿಂದ ಪರಿಹಾರ ಮಾರ್ಗ ಅನ್ನೋದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಗ್ರಹ ಶಾಂತಿಯ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಮಾ. ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಸರಿ, ನಮಸ್ಕಾರ. ನಮಸ್ಕಾರ ಗುರೂಜಿ. ಹೇಳಿ.
ನಮಸ್ಕಾರ. ತಮ್ಮ ಹೆಸರು? ಇದು ನಮ್ಮ ಹೆಸರು ಮಲ್ಲೇಶ್ ಅಂತ. ನಮ್ಮ ಮಗುಗೆ ಕೇಳಬೇಕಾಗಿತ್ತು. ಮಗು ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಹೇಳಿ. ಕುಶಾಲ್ ಅಂತ. 24/1/2013 ಕುಶಾಲ್. ಸಾಯಂಕಾಲ 7:54 ಹುಟ್ಟಿದ್ದಾನೆ, ಗುರುವಾರ. ಸರಿ, ಏನು ಪ್ರಶ್ನೆ, ಏನು ಕೇಳಬೇಕಾಯ್ತು? ಅವರು ವಿದ್ಯಾಭ್ಯಾಸ ಹೆಂಗೆ ಏನೋ ಸ್ವಲ್ಪ ಗಮನ ಇದು ಮಾಡ್ತಾ ಇಲ್ಲ. ಅದಕ್ಕಾಗಿ ಕೇಳಬೇಕು. ಇವಾಗ ಆರ್ದ್ರೆ ನಕ್ಷತ್ರ ಮಿಥುನ ರಾಶಿ ಅಂತ ಬರ್ತೈತೆ ಮಗನಿಗೆ. ಆರ್ದ್ರೆ ನಕ್ಷತ್ರ ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಬುಧ ಅಧಿಪತಿ ಅನ್ನೋಂಥದ್ದು ಬರ್ತಾನೆ. ಅಂತಂದರೆ ಎಜುಕೇಷನಲ್ಲಿ ನೀವು ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ಗೂ ಎಜುಕೇಷನಲ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅಂತ ಕಂಡು ಬರ್ತೈತೆ. ನೀವೇನು ಗಾಬರಿ ಪಟ್ಕೊಳ್ಳೋಂಥದ್ದು ಏನು ಬೇಕಾಗಿಲ್ಲ, ಸರಿನಾ? ಸಾಧ್ಯವಾದಷ್ಟು ಅವನಿಗೆ ಎಜುಕೇಷನಲ್ಲಿ ಏನು ಸಮಸ್ಯೆಗಳಿಲ್ಲ. ಆದ್ರೂ ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಅಂತ ಬಂದಾಗ ಸರಸ್ವತಿ ದೇವಿ ಅಂದರೆ ಬ್ರಹ್ಮನಿಗೆ ಸಂಬಂಧಪಡುವಂತಹ ಬ್ರಹ್ಮ ಕಮಲ ಅನ್ನುವಂಥದ್ದು ಒಂದು ಗಿಡ ಬರುತ್ತದೆ. ಅದು ವರ್ಷಕ್ಕೆ ಒಂದೇ ಸರಿ ಹೂವು ಗಿಡ ಬಿಡೋದು. ಅದು ಸಾಧ್ಯವಾದಷ್ಟು ಅದನ್ನು ಗಿಡ ತಂದಿಟ್ಕೊಂಡು ಒಂದು ಪೂಜೆ ಮಾಡಿ ಒಂದು ಬೆಳೆಸಿ ಮನೆ ಅಂಗಳದಲ್ಲಿ ತುಳಸಿ ಕಟ್ಟೆ ಹೇಗೆ ಜೊತೆಲಿ ಇಟ್ಕೊಂಡು ಇದು ಮನೆ ಮುಂದೆ ಅಂಗಳದಲ್ಲಿ ಇಟ್ಕೊಂಡು ನಾವು ಮಾಡ್ತೀವೋ ಅದೇ ರೀತಿ ಅದ್ರ ಪಕ್ಕದಲ್ಲೂ ಇಟ್ಕೊಂಡು ನೀವು ಮಾಡಿ. ಒಂದು ಎರಡನೇದು ಬಂದು ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವನ ಕೈಲಿ ಬರೆಸಿ. ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆಯದು ಅನ್ನೋಂಥದ್ದು ಆಗುತ್ತೆ, ಸಕ್ಸಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ಇನ್ನು ಹೇಳ್ತಾ ಇದ್ರಿ ಬುಧ ಗ್ರಹ ಶಾಂತಿಯಲ್ಲಿ ಯಾವ ರೀತಿಯ ಸಮಸ್ಯೆ ಉಂಟಾಗತ್ತೆ, ಜೊತೆಗೆ ಆ ಸಮಸ್ಯೆ ಉಂಟಾದಾಗ ಅದಕ್ಕೆ ಇರುವಂತಹ ಪರಿಹಾರಗಳೇನು? ಬುಧ ಗ್ರಹದಿಂದ ಆಗಲೇ ಹೇಳಿದ್ವಿ, ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯ ಬಿಸ್ನೆಸ್ಸು ಒಂದು ಪ್ರಮೋಷನ್ನು ನಮಗೆ ಬರಬೇಕಾಗಿರುವಂಥದ್ದು, ನಾವು ಎಷ್ಟೆಲ್ಲ ನಮ್ಮ ಫೀಲ್ಡಲ್ಲಿ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ನಮಗೆ ತೃಪ್ತಿ ಅನ್ನುವಂಥದ್ದು ಸಿಗೋದಿಲ್ಲ. ಯಾಕಂತಂದರೆ ನಾವು ನಿಯತ್ತಾಗಿ ಮಾಡ್ತಾ ಇರ್ತೀವಿ, ಬಟ್ ಸಹಪಾಠಿಗಳು ನಮ್ಗೆ ಸಪೋರ್ಟ್ ಕೊಡುವಂಥದ್ದಾಗಲಿ ಅಥವಾ ಮೇಲಧಿಕಾರಿಗಳು ಒಂದು ಕೀಳ್ಮಟ್ಟದಿಂದ ನೋಡುವಂಥದ್ದಾಗಲಿ, ಈ ಎಲ್ಲ ಒಂದು ಗಿಲ್ಟಿ ಫೀಲಿಂಗ್ನಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಮನಃಶಾಂತಿ ಅನ್ನುವಂಥದ್ದು ಸಿಗೋದಿಲ್ಲ. ಈಗಿರುವಾಗ ಬುಧ ಗ್ರಹದಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಅಡೆತಡೆಗಳು ಮತ್ತು ನಮ್ಮ ಮನೋಜ್ಞಾನ ಅನ್ನುವಂಥದ್ದು ಕಡಿಮೆ ಕ್ಷೀಣಿಸುತ್ತೆ. ಈಗಿರುವಾಗ ಈ ಬುಧನಿಗೆ ಸಂಬಂಧಪಡುವಂತಹ ಏನು ಪ್ರತಿ ಗುರುವಾರ ದಿನದಂದು ತುಳಸಿ ಪೂಜೆ ಅನ್ನುವಂಥದ್ದು ಮಾಡುವಂಥದ್ದು. ಗುರುಜಿ, ತುಳಸಿ ಪೂಜೆಯ ಕುರಿತಂತೆ ನಾವು ಮಾತನಾಡೋಣ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್ ಅವರೇ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮಂಡ್ಯದಿಂದ ಮೇಡಮ್ ಅವರೇ, ಭಾಗ್ಯಮ್ಮ ಅಂದ್ಬಿಟ್ಟು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಇದು ನಮಗೆ ಡಿಸೆಂಬರ್ 12ನೇ ತಿಂಗಳಲ್ಲಿ 2013 ನಮ್ಮ ಮದುವೆ ಆದದ್ದು ಗುರೂಜಿ. ಸರಿ, ಹಲೋ ಕೇಳಿಸ್ತಾ ಇದೆ, ಹೇಳಿ ಅಮ್ಮ. ಹಲೋ, ನಮಗೆ ಸಂತಾನ ಭಾಗ್ಯನೇ ಇಲ್ಲ ಗುರುಗಳೇ. ಭಾಗ್ಯಮ್ಮ ಅವರ ಯಜಮಾನ್ರ ಹೆಸರೇನಮ್ಮ? ಮಾದೇಗೌಡ ಶ್ರೀ ಭಾಗ್ಯಮ್ಮ ಅಂತ. 2013 ಅಲ್ವಾ? ಭಾಗ್ಯಮ್ಮ ಮತ್ತು ಮಾದೇಸ್ವಾಮಿನ? ಹಲೋ, ಭಾಗ್ಯಮ್ಮ ಮತ್ತು ಮಾದೇಸ್ವಾಮಿ ಅಲ್ಲ, ಮಾದೇಗೌಡರು ಭಾಗ್ಯಮ್ಮ. ಸಿಂಹರಾಶಿ ಧನುಸ್ಸು ರಾಶಿ. ಸಿಂಹರಾಶಿ ಧನುಸ್ಸು ರಾಶಿಗೆ ಸಾಧಾರಣ ಮಟ್ಟವಾಗಿದೆ, ಏನು ತೊಂದರೆ ಇಲ್ಲ. ಸಂತಾನ ಭಾಗ್ಯದ ವಿಷಯದಲ್ಲಿ ನಿಮ್ಗೆ ಅಡೆತಡೆಗಳು ಅಂತ ಹೇಳ್ತಾ ಇದ್ದೀರಾ, ಸರಿನಾ? ಮುಖ್ಯವಾಗಿ ಆಯ್ತು, ಏನು ಗಾಬರಿ ಪಟ್ಕೊಳಕ್ ಹೋಗ್ಬೇಡಿ. ಕುಲದೇವ್ರು ಏನಮ್ಮ? ಕುಲದೇವ್ರ ಹೆಸರೇನು? ನಮ್ದು ಗಂಡವರು ಬಸವೇಶ್ವರ, ಹೆಣ್ಣವರು ಅಂಜಿದೇವಮ್ಮ. ಸರಿ, ಆಯ್ತು. ಹೆಣ್ಣು ದೇವರಿಗೆ ಅರ್ಕೆ ಕಟ್ಕೊಳ್ಳಿ, ಒಂದು ಮಡಿಲ್ ಕಟ್ಕೊಳ್ಳಿ. ಅಂತಂದ್ರೆ ನಿಮ್ಮ ಕೈಯಿಂದ ಟೋಟಲಿ ಒಂದು ಬೊಗಸೆ ಅಕ್ಕಿಯನ್ನು ತಗೊಂಡು, ಒಂದಿಡೀ ಅಲ್ಲ, ಒಂದು ಬೊಗಸೆ ಅಕ್ಕಿಯನ್ನು ತಗೊಂಡು ಅದನ್ನು ಅರಿಶಿಣದ ಬಟ್ಟೆ ಮಾಡಿ 11 ರೂಪಾಯಿ ಕಾಸಿಟ್ಟು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಅನ್ನುವಂಥದ್ದು ಎಲ್ಲನೂ ಕೂಡ ಬರೆದು, ನಿಮ್ಗೆ 2 ಥರ ಹೆಸರಿದ್ರೆ ಅಂದರೆ ಜನ್ಮ ನಕ್ಷತ್ರ ಬೇರೆ, ರಾಶಿ ನಕ್ಷತ್ರ ಬೇರೆ ಇದ್ದರೆ ಆ 2 ರಾಶಿ ನಕ್ಷತ್ರಗಳನ್ನು ಬರೆದಿಟ್ಟು ಆ ಮುಡುಪು ಅನ್ನೋಂಥ 11 ರೂಪಾಯಿ ಕಟ್ಟಿಟ್ಟು ಅಮ್ಮ ತಾಯಿಗೆ, ನಿಮ್ಮ ಮನೆ ದೇವರು ಕುಲದೇವರಿಗೆ, ಹೆಣ್ಣು ದೇವರಿಗೆ ಸ್ವಲ್ಪ ಅರ್ಕೆ ಕಟ್ಕೊಳ್ಳಿ. ಮತ್ತು ನಮಗೆ ಫೋನ್ ಮಾಡಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು 11-12 ಗಂಟೆ ನಂತರ ನನಗೆ ಫೋನ್ ಮಾಡಿದ್ರೆ ಖುದ್ದಾಗಿ ಅದಕ್ಕೆ ಸಂಪೂರ್ಣವಾಗಿ ಏನು ಮಾಡಬೇಕು, ನಿಮ್ಮಲ್ಲ ದೋಷ ಇದೆಯಾ, ಯಜಮಾನರಲ್ಲಿ ದೋಷ ಇದೆಯಾ ತಿಳ್ಕೊಂಡು ಅದಕ್ಕೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ, ಪರಿಹಾರ ಕೊಡ್ತೀವಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನು ತುಳಸಿ ಪೂಜೆಯ ಕುರಿತಂತೆ ಹೇಳ್ತಾ ಇದ್ರಿ. ಈ ತುಳಸಿ ಪೂಜೆಯ ಮಹತ್ವ ಏನು? ಪರಿಹಾರಕ್ಕೆ ತುಳಸಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು?
ಈ ಬುಧ ಗ್ರಹನಿಗೆ ಸಂಬಂಧಪಡುವಂಥದ್ದೇ ಅಂತಂದರೆ ವ್ಯವಹಾರ ಅನ್ನುವಂಥದ್ದು ಯಾವುದೇ ಒಂದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಬಿಸ್ನೆಸ್ಸು, ಕೆಲಸ, ಕಾರ್ಯ ಅನ್ನುವಂಥದ್ದು. ಯಾಕಂತಂದರೆ ಈ ವ್ಯವಹಾರ ಇದರನ್ನೇ ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಹಾಗೆ ನಮ್ಮ ಬೆವರನ್ನು ಸುರಿಸಿದಾಗ ಬೆವರು ಮತ್ತು ದೇವರು ಹೇಗೆ ನಮಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು, ನಮ್ಮ ಕೆಲಸದಲ್ಲೇ ನಿಷ್ಠೆಯಿಂದ ಮಾಡಿದಾಗಲೇ ನಮ್ಮ ಭಗವಂತನ ಆಶೀರ್ವಾದದಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಂದನೂ ಕೂಡ ನಮಗೆ ಒಂದು ಜೀವನದ ಒಂದು ಸಮೃದ್ಧಿ, ಇಂಪ್ರೂವ್ಮೆಂಟ್ ಅನ್ನೋದು ಕಾಣೋದಕ್ಕೆ ಸಾಧ್ಯ. ಈ ಎಲ್ಲನೂ ಕೂಡ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಬುಧ ಅಧಿಪತಿ ಅನ್ನುವಂಥದ್ದು ಬರ್ತಾನೆ. ಈ ಬುಧನಿಗೆ ಸಂಬಂಧಪಡುವಂತಹ ಬ್ರಹ್ಮ ಅಂದರೆ ಸಾಕ್ಷಾತ್ ಲಕ್ಷ್ಮಿ ಅಂದರೆ ವಿಷ್ಣು ಮತ್ತು ಬ್ರಹ್ಮ, ಈ ಎರಡಕ್ಕೂ ಕೂಡ ಕನೆಕ್ಟ್ ಆಗುತ್ತೆ ನಮಗೆ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು. ಫಲಾಪೇಕ್ಷೆ ಬಂದ್ಬಿಟ್ಟು ಶಿವನ ಆಶೀರ್ವಾದ. ನಾವು ಹಾಗೆ ಬ್ರಹ್ಮ ಕಮಲವನ್ನು ಮತ್ತು ಲಕ್ಷ್ಮಿಯ ಪೂಜೆಯನ್ನು ಹೇಗೆ ನಾವು ಮಾಡ್ತೀವಿ ಅನ್ನುವಂಥದ್ದು ಪದ್ಧತಿಗಳ ಮುಖಾಂತರದಿಂದ ನಾವು ಮಾಡಿದಾಗ ಎಲ್ಲ ರೀತಿಯಲ್ಲೂ ಕೂಡ ಅದರಲ್ಲಿ ಎರಡೂ ವಿಶೇಷವಾಗಿರುತ್ತದೆ. ತುಳಸಿನಲ್ಲಿ ಕೃಷ್ಣ ತುಳಸಿ ಅಂತ ಇರುತ್ತೆ ಮತ್ತು ಲಕ್ಷ್ಮೀ ತುಳಸಿ ಅಂತ ಬರ್ತೈತೆ. ಈ ಎರಡರಲ್ಲಿ ಯಾವ್ದು ಬೇಕಾದ್ರೂ ಕೂಡ ನಾವು ಮಾಡಬಹುದು. ಇದನ್ನು ಮಾಡಿದಾಗ ನಮಗೆ ಸಮಸ್ಯೆಗಳು ಅನ್ನುವಂಥದ್ದು ಹಣಕಾಸಿಗೆ ಮತ್ತು ಉದ್ಯೋಗಕ್ಕೆ ಎಸ್ಪೆಷಲಿ ವ್ಯವಹಾರ, ಉದ್ಯೋಗ ಅನ್ನುವಂಥದ್ದು ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು. ಎಷ್ಟೊಂದು ಡಿಗ್ರಿ ಮಾಡಿರ್ತಾರೆ ಜನಗಳಿಗೆ ಕೆಲಸಕ್ಕೋಸ್ಕರ ಅಲಿತಾ ಇರ್ತೀವಿ, ಕೆಲಸ ಸಿಗೋದಿಲ್ಲ, ಮತ್ತು ನಾವು ಅಂದ್ಕೊಂಡಿದ್ದ ಫೀಲ್ಡಲ್ಲಿ ನಾವು ಹೋಗೋಕ್ಕಾಗ್ತಾ ಇಲ್ಲ, ಅಥವಾ ನಾವು ಅಂದ್ಕೊಂಡಿದ್ದ ಫೀಲ್ಡ್ ನಾವು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿದ್ದೀವೋ ಅದರಲ್ಲಿ ನಾವು ಸಿಕ್ಕಲಿಲ್ಲ, ನಾವು ಬೇರೆ ಆದರೂ ಪ್ರಯತ್ನ ಪಡ್ತೀವಿ ಅಂತಂದ್ರೂ ಅದರಲ್ಲೂ ಸಿಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಬುಧ ಗ್ರಹಕ್ಕೆ ಸಂಬಂಧಪಡುವಂತಹ ಯಾವುದೇ ಒಂದು ಕುತಂತ್ರಗಳಿದ್ರೂ ಕೂಡ ಪರಿಹಾರ ಮಾಡ್ಕೋಬಹುದು. ಅದಕ್ಕೆ ತನ್ನದೇ ಆದಂತಹ ಯಂತ್ರಮಂತ್ರ ಪ್ರಕರಣಗಳಿಂದನೂ ಕೂಡ ಒಂದು ಯಂತ್ರಗಳು ಅನ್ನೋಂಥದ್ದು ಇದ್ದಾವೆ. ಆ ಯಂತ್ರಗಳನ್ನ ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ. ಆ ಮಂತ್ರ ಪಠಣೆ ಮಾಡಿದಾಗ ಅನುಕೂಲ ಅನ್ನೋಂಥದ್ದು ಮಾಡ್ಕೋಬಹುದು. ಓಕೆ ಗುರುಜಿ, ಗ್ರಹ ಶಾಂತಿಯ ಕುರಿತು ನಾವು ಇಲ್ಲಿಯವರೆಗೂ ತಿಳಿದುಕೊಂಡ್ವಿ. ಇದೀಗ 12 ರಾಶಿಗಳ ಇವತ್ತಿನ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿ ಗುರುಜಿ ನಮಗೆ ತಿಳಿಸ್ಕೊಡ್ತಾರೆ. ಎಸ್ ಗುರುಜಿ, ಮೊದಲನೇದಾಗಿ ಮೇಷ ರಾಶಿಯ ಇವತ್ತಿನ ಭವಿಷ್ಯ ಯಾವ ರೀತಿಯಾಗಿದೆ? ಮೇಷರಾಶಿಗೆ ಸಂಬಂಧಪಡುವಂತಹ ಈ ದಿನ ಅಂತಂದರೆ 1/2/2025 ಈ ದಿನಕ್ಕೆ ಸಂಬಂಧಪಡುವಂತಹ ಕೆಲಸ ಕಾರ್ಯಗಳು, ಹಣಕಾಸಿಗೆ ಮತ್ತು ವ್ಯವಹಾರಕ್ಕೆ ಸಂಬಂಧಪಡುವಂತಹ ಮೇಷರಾಶಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಅನ್ನುವಂಥದ್ದು ಇರೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ಒಂದು ಪೆಂಡಿಂಗ್ ಇದ್ರೂ ಕೂಡ ಅದನ್ನು ಸಕ್ಸಸ್ ಮಾಡಿಕೊಳ್ಳುವಂತಹ ದಿನ. ಯಾವುದೇ ಹಣಕಾಸಿಗೆ ಸಂಬಂಧಪಡುವಂತಹ ಅಂತಂದರೆ ಸಾಲ ಬಾಧೆ ಅನ್ನುವಂಥದ್ದು ಇರುವಂಥದ್ದು, ಋಣಮುಕ್ತರಾಗುವಂತಹ ದಿನ ಇದು. ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸುತ್ತೆ. ಎರಡನೇದಾಗಿ ವೃಷಭ ರಾಶಿಗೆ ಸಂಬಂಧಪಡುವಂತೆಗೆ, ವೃಷಭ ರಾಶಿಗೆ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯ ಹಣಕಾಸಿನಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣ್ತಾ ಇರಲ್ಲ. ಹಣಕಾಸಿನಲ್ಲಿ ಸಕ್ಸಸ್ ಕಾಣದೇ ಇರೋದನ್ನು ಎಷ್ಟೋ ದಿನಗಳಿಂದ, ವರ್ಷಗಳಿಂದ ಪೆಂಡಿಂಗ್ ಇರುವಂಥದ್ದನ್ನು ಕೂಡ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಆಗುತ್ತೆ. ಒಂದು ಭೂಮಿ ವಿಚಾರಕ್ಕೆ ಸಂಬಂಧಪಡುವಂಥದ್ದು ಅಡೆತಡೆಗಳಿದ್ದು ಯಾವುದು ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೂ ಕೂಡ ಅದರಲ್ಲೂ ಕೂಡ ಅನುಕೂಲ, ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಮಿಥುನ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ? ಮಿಥುನ ರಾಶಿಗೆ ಸಂಬಂಧಪಡುವಂತಹ ಮನೆ ಕುಟುಂಬದಲ್ಲಿ ಏನು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ವಾ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಯೋಗ ದಿನ. ಮತ್ತು ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಾಣ್ತಾ ಇದ್ದೀವ, ಅದಕ್ಕೆ ಸಂತಾನ ಭಾಗ್ಯಕ್ಕೆ ಸಮಸ್ಯೆಗಳು ಬಂದಂತಹ ಅದನ್ನು ಪರಿಹಾರಗಳು ಈ ದಿನ ಪೂಜೆಯನ್ನು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಅದಕ್ಕೆ ಫಲ ಅನ್ನುವಂಥದ್ದು ದಕ್ಕಿಸ್ಕೋಬಹುದು. ಓಕೆ ಗುರುಜಿ, ಇನ್ನು ಕರ್ಕ ರಾಶಿಯ ಇವತ್ತಿನ ಭವಿಷ್ಯವನ್ನು ತಿಳಿಸಿಕೊಡೋದಾದ್ರೆ? ಕಟಕ ರಾಶಿಗೆ ಸಂಬಂಧಪಡುವಂತಹ ಇವಾಗ ಏನಪ್ಪ ಅಂತಂದರೆ ಉದ್ಯೋಗ ಅನ್ನೋದು, ಬಿಸ್ನೆಸ್ ಅನ್ನುವಂಥದ್ದು ಏನಿರುತ್ತೋ ಅವುಗಳಿಗೆ ಪ್ರಯತ್ನ ಪಡ್ತಾನೇ ಇರ್ತೀವಿ. ಎಷ್ಟೊಂದು ಆನ್ಲೈನಲ್ಲಿ ಅಪ್ಲಿಕೇಶನ್ಗಳು ಹಾಕಿದ್ರೂ ಕೂಡ, ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ಗಳು ಹಾಕಿದ್ರೂ ಕೂಡ ಯಾವುದರಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇರಲ್ಲ, ಕೆಲಸಗಳು ಸಿಗ್ತಾ ಇರಲ್ಲ. ಅಂಥವ್ರಿಗೆ ಈ ದಿನ ವಿಶೇಷವಾಗಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅರ್ಹತೆಗೆ ಸಂಬಂಧಿಸಿದಂತೆ ಅವುಗಳನ್ನ ನಾವು ಅಪ್ಲೈ ಮಾಡಿದಾಗ ಯಾವ ದಿಕ್ಕಿನಲ್ಲಿ ಹೇಗೆ ಮಾಡಬೇಕು, ಉತ್ತರ ದಿಕ್ಕಿಗೆ ಮನೆಯಿಂದ ಹೊರಗಡೆ ಹೋಗುವಾಗ ಉತ್ತರ ದಿಕ್ಕಿಗೆ ಹೆಜ್ಜೆಗಳನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಉದ್ಯೋಗ ಅನ್ನುವಂಥದ್ದು ದೊರಕುತ್ತದೆ. ಓಕೆ ಗುರುಜಿ, ಕರ್ಕ ರಾಶಿಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಸಿಂಹ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ? ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ
ವಧುವರಗಳು ಏನು ನವ ವಧುವರಗಳು ಅನ್ನೋಂಥದ್ದು ಏನಿರ್ತಾರೋ ಅವರು ದೇವಸ್ಥಾನಗಳಿಗೆ ತೀರ್ಥ ಕ್ಷೇತ್ರಗಳಿಗೆ ಹೋಗಬೇಕಾಗಿರುತ್ತದೆ. ಆ ಹೋದಾಗ ಇಡೀ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಲ್ಲೂ ಅವರಿಬ್ಬರಲ್ಲೂ ಕೂಡ ಬರೋದಿಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು ಸಂತಾನ ಭಾಗ್ಯದಲ್ಲಿ ವಿಳಂಬ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಇದನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕಾಗುತ್ತದೆ. ಸತಿಪತಿ ಅಂತಂದರೆ ತಂದೆ ತಾಯಿಗಳ ಮುಖಾಂತರದಿಂದನೂ ಕೂಡ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ತುಂಬ ವಿಶೇಷವಾಗಿರುತ್ತದೆ ನವದಂಪತಿಗಳಿಗೆ. ಇನ್ನು ಗುರುಜಿ, ಕನ್ಯಾ ರಾಶಿಯ ಕುರಿತಂತೆ ತಿಳಿಸಿಕೊಡೋದಾದ್ರೆ? ಕನ್ಯಾ ರಾಶಿಗೆ ಸಂಬಂಧಪಡುವಂಥದ್ದೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನುವಂಥದ್ದು ಕಾಣ್ತಾ ಐತೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ. ಆದ ಕಾರಣದಿಂದ ಇಷ್ಟ ದೇವರನ್ನು ಮತ್ತು ಕುಲದೇವರನ್ನು ಆರಾಧನೆ ಮಾಡೋದ್ರಿಂದ ಈ ದಿನ ವಿಶೇಷವಾಗಿ ತನ್ನ ಇಷ್ಟಾರ್ಥಗಳನ್ನು ತನ್ನ ಸಂಕಲ್ಪವನ್ನು ಸಿದ್ಧಿಸ್ಕೋಬಹುದು. ಗುರುಜಿ, ಇನ್ನು ತುಲಾ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ? ತುಲಾ ರಾಶಿಗೆ ಸಂಬಂಧಪಡುವಂತಹ ವ್ಯವಹಾರ, ಹಣಕಾಸು ಮತ್ತು ತಾನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ವಿಫಲವಾಗ್ತಾ ಇದ್ದಾವೆ. ಆ ವಿಫಲವಾಗುವುದಕ್ಕೆ ಏನು ಸಮಸ್ಯೆಗಳು, ಏನು ಕಾರಣಗಳು, ತಮ್ಮ ಮನೆ ಕುಟುಂಬ ಅಂಗಳದಲ್ಲಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ತನ್ನಲ್ಲಿ ಇರುವಂತಹ ನೆಗೆಟಿವ್ ಆಲೋಚನೆಗಳು ಅನ್ನುವಂಥದ್ದು ಏನಿರುತ್ತದೋ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಅದನ್ನು ಮಾಡಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಓಕೆ ಗುರುಜಿ, ಇನ್ನು ಇವತ್ತಿನ ವೃಶ್ಚಿಕ ರಾಶಿಯ ಫಲ ಯಾವ ರೀತಿಯಾಗಿದೆ? ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು ಯೋಗ ಫಲ ಅನ್ನುವಂಥದ್ದು ಇರುತ್ತದೆ. ಯಾವುದೇ ಒಂದು ನಿಮಗೆ ಮುಡುಪುಗಳು ಅನ್ನುವಂಥದ್ದು ಇದ್ದಾಗ, ಅರ್ಕೆಗಳು ಅನ್ನುವಂಥದ್ದು ಇದ್ದಾಗ ಆ ಅರ್ಕೆಗಳನ್ನು ನೀವು ತೀರ್ಸೋಕ್ಕಾಗದೇನೆ ಇದ್ರೂ ಕೂಡ ಅವುಗಳನ್ನ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸಂಕಲ್ಪದಿಂದ ಈ ದಿನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ಇವತ್ತು. ಓಕೆ ಗುರುಜಿ, ಇನ್ನು ಧನುರ್ ರಾಶಿಯ ಕುರಿತಂತೆ ತಿಳಿಸಿಕೊಡೋದಾದ್ರೆ? ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಈ ದಿನ ನಿಮಗೆ ಇರುವಂತಹ ಮನೋಧೈರ್ಯ, ಹಣಕಾಸಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಮತ್ತು ಕೋರ್ಟು ಕಚೇರಿ ಸಮಸ್ಯೆ ಮತ್ತು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ತನ್ನ ಆಸ್ತಿನ ಬೇರೆಯವರು ಕಬಳಿಸ್ಕೊಂಡಂತಹ ಸಮಸ್ಯೆಗಳಿರ್ಬೋದು, ಈ ಎಲ್ಲದಕ್ಕೂ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇವತ್ತು ಬುಧ ಮಹಾತ್ಮನಿಗೆ ಆಜ್ಞೆ ಅನ್ನುವಂಥದ್ದು ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬುಧ ಮಂತ್ರವನ್ನು, ಬೀಜ ಮಂತ್ರವನ್ನು ಜಪಿಸಿದಾಗ ಈ ದಿನ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಧನುರ್ ರಾಶಿಯ ಕುರಿತಂತೆ ತಿಳಿಸಿಕೊಟ್ಟಿದ್ದೀರಾ. ಇದೀಗ ಮಕರ ರಾಶಿಯ ಫಲ ಯಾವ ರೀತಿಯಾಗಿದೆ? ಮಕರ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ವ್ಯವಸಾಯದಲ್ಲಿ ವಿಶೇಷವಾಗಿ ವ್ಯವಸಾಯದಲ್ಲೂ ನಿಮಗೆ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇರುವಂಥದ್ದು ಅಂತಂದರೆ ನಿಮಗೆ ಸಕ್ಸಸ್ ಕಾಣ್ತಾ ಇಲ್ಲ. ಯಾವ ಬೆಳೆಗಳು ಹಾಕಿದ್ರೂ ಕೂಡ ಬೆಳೆಗಳು ಆಗ್ತಾ ಇರೋದಿಲ್ಲ. ಆ ಬೆಳೆಗಳು ಸಕ್ಸಸ್ ಅನ್ನುವಂಥದ್ದಕ್ಕೆ ಯಾವ ಬೆಳೆಯನ್ನು ಹಾಕಬೇಕು, ಯಾವ ಬೀಜಗಳನ್ನು ಹಾಕಬೇಕು, ಅದಕ್ಕೆ ಸಂಪೂರ್ಣವಾಗಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ ಇಚ್ಛ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಏನು ಹಸುಗಳಿಗೂ ಕೂಡ, ಹಸು ಕರುಗಳಿಗೂ ಕೂಡ, ಯಾವುದೇ ಮೂಕ ಪ್ರಾಣಿಗಳಿಗೂ ನಿಮ್ಮ ಮನೆಯಲ್ಲಿ ಇರುವಂಥದ್ದು ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಅವುಗಳನ್ನ ನಮಸ್ಕಾರ ಮಾಡಿಕೊಂಡಾಗ, ನಮಿಸಿದಾಗ ಭಗವಂತನ ಸಾಕ್ಷಾತ್ ಭಗವಂತನ ಕರುಣೆ, ಅನುಕರಣೆ ಅನ್ನುವಂಥದ್ದು ಕೂಡ ನಮ್ಮ ಮೇಲೆ ಬೀಳುತ್ತದೆ. ಆವಾಗ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಕುಂಭ ರಾಶಿಯ ಫಲ ಯಾವ ರೀತಿಯಾಗಿದೆ? ಕುಂಭ ರಾಶಿಗೆ ಸಂಬಂಧಪಡುವಂತಹ ಕೌಟುಂಬಿಕ ಕಲಹ ಅನ್ನುವಂಥದ್ದು ಇರ್ತೈತೆ. ಅಂತಂದರೆ ಗಂಡ ಹೆಂಡತಿರಿನಲ್ಲಿ ಸಮಸ್ಯೆಗಳು, ಅತ್ತೆ ಮಾವಂದಿರಿನಲ್ಲಿ ಸಮಸ್ಯೆಗಳು ಮತ್ತು ಮಕ್ಕಳಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ ಅನ್ನುವಂಥದ್ದು ಬರುವಂತಹ ಒಂದು ಕಿರಿಕಿರಿ ಸಮಸ್ಯೆಗಳು, ವಾಟೆವರ್ ಏನೇ ಒಂದು ಕೌಟುಂಬಿಕ ಕಲಹ ಅನ್ನುವಂಥದ್ದು ಮನೆಗೆ ಸಂಬಂಧಪಡುವಂಥದ್ದು ಇರುತ್ತೋ ಆ ಎಲ್ಲ ಸಮಸ್ಯೆಗಳನ್ನು ಈ ದಿನದಲ್ಲಿ ಮಕರ ರಾಶಿಯ ಅಧಿಪತಿ ಅನ್ನುವಂಥದ್ದು ಏನು ಬರ್ತಾನೋ, ಮಕರ ರಾಶಿಗೆ ಅಧಿಪತಿ ಶನಿ ಮಹಾತ್ಮ ಅನ್ನುವಂಥದ್ದು, ಶನಿ ಮಹಾತ್ಮನಿಗೆ ಸ್ವಲ್ಪ ನಮಸ್ಕಾರ ಪ್ರೇರಣೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಬೀಜ ಮಂತ್ರವನ್ನು ಪಠಿಸಿದಾಗ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಮೀನ ರಾಶಿಯ ಕುರಿತಂತೆ ಫಲ ಯಾವ ರೀತಿಯಾಗಿದೆ? ಮೀನ ರಾಶಿಗೆ ಸಂಬಂಧಪಡುವಂತಹ ಇವಾಗ ಮನೆ ಕುಟುಂಬದಲ್ಲಿ ಎಷ್ಟೋ ವರ್ಷಗಳಿಂದ ತನ್ನ ಸ್ವಯಂ ಇಚ್ಛಾಶಕ್ತಿಯಿಂದ ಮತ್ತು ಮನೆ ಕುಟುಂಬದಲ್ಲಿ ಗಂಡ ಹೆಂಡತಿನಲ್ಲಾಗಿರ್ಬೋದು ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ನಲ್ಲಾಗಿರ್ಬೋದು, ಪಾರ್ಟ್ನರ್ಶಿಪ್ನಲ್ಲಾಗಿರ್ಬೋದು, ಸ್ನೇಹಿತರ ವಿಚಾರದಲ್ಲಾಗಿರ್ಬೋದು, ಈ ದಿನ ಏನಪ್ಪ ಅಂತಂದರೆ ಮೀನರಾಶಿಯವರಿಗೆ ಈ ಎಷ್ಟು ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಆಲೋಚನೆಗಳು ಅಂದರೆ ವ್ಯವಹಾರಗಳು ಅವೆಲ್ಲನೂ ಕೂಡ ಇವತ್ತಿಂದ ತಿರ್ಗಾ ಮತ್ತೆ
ಪುನರ್ಜೀವನ ಪಡ್ಕೊಳ್ಳುವಂತಹ ಒಂದು ಪ್ರಬಲವಾದ ದಿನ ಅನ್ನುವಂಥದ್ದು ಮೀನರಾಶಿಯವರಿಗೆ ಹೇಳ್ಬೋದು. ಮತ್ತೆ ಮರು ಪ್ರಯತ್ನ ಅನ್ನುವಂಥದ್ದು ಮಾಡಿ, ಮರಳಿ ಯತ್ನವ ಮಾಡು ಅಂದಾಗೆ ಇವತ್ತು ಎಷ್ಟೋ ದಿನಗಳಿಂದ ಪೆಂಡಿಂಗ್ ಆದಂತಹ ವ್ಯವಹಾರಗಳನ್ನು, ನಿಮ್ಮ ಆಲೋಚನೆಗಳನ್ನು ಬದಿಗಿಟ್ಟು ಹೊಸದಾಗಿ ಪ್ರಯತ್ನ ಇವತ್ತು ಮಾಡಿದ್ರೆ ಖಂಡಿತವಾಗ್ಲೂ ಮೀನರಾಶಿಯಿಂದ ಸಕ್ಸಸ್ ಕಂಡುಕೊಳ್ಬೋದು ಇವತ್ತು. ಓಕೆ ಗುರೂಜಿ, ಇನ್ನು 12 ರಾಶಿಗಳ ದಿನದ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕುಂಭ ರಾಶಿಯ ಕುರಿತು ಹೇಳಬೇಕಾದ್ರೆ ಕೌಟುಂಬಿಕ ಕಲಹ ಉಂಟಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಹಾಗಾದ್ರೆ ಕೌಟುಂಬಿಕ ಕಲಹ ನಿವಾರಣೆಗೆ ಏನ್ ಮಾಡಬೇಕು, ಆ ಪರಿಹಾರದ ಕುರಿತು ತಿಳಿಸಿಕೊಡೋದಾದ್ರೆ? ಕೌಟುಂಬಿಕ ಕಲಹ ವಿಶೇಷವಾಗಿ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಸಮಸ್ಯೆಗಳಿದ್ದಿದ್ದೇನೆ. ಹೀಗಿರುವಾಗ ಆ ಸಮಸ್ಯೆಗಳು ಯಾಕೆ ಬರ್ತವೆ? ನಮ್ಮಲ್ಲಿರುವ ಒಂದು ಹೀಗೋ ಅನ್ನೋದ್ರಿಂದ ಒಂದು, ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸಕ್ಸಸ್ಫುಲ್ ಕಾಣ್ತಾ ಇರೋದಿಲ್ಲ ಒಂದು, ಮತ್ತು ಮೂರನೇದು ತಮ್ಮ ಏನು ಸ್ಥಿತಿಗತಿಗಳು ಅನ್ನುವಂಥದ್ದು ಏನಿರುತ್ತೋ ಅದನ್ನು ಬಿಟ್ಬಿಟ್ಟು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದು ಜೀವನಾಂಶ ಅನ್ನುವಂಥದ್ದು ಏನಿರುತ್ತೋ ಅಂತಂದರೆ ಅಕ್ಕಪಕ್ಕದವ್ರು ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವ್ರು ಆಗಿದ್ದಾರೆ, ನಾವು ಹೀಗಿದ್ದೀವಿ, ಕಂಪೇರ್ ಮಾಡ್ಕೊಳ್ಳುವಂಥದ್ದನ್ನು ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು. ನಮ್ಮ ಸ್ಥಿತಿಗತಿಗಳು ಏನು ಅಂತದ್ದು ಏನಿರುತ್ತೆ ಅಂದರೆ ಚಾಪೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಭಗವಂತ ಏನು ನಮಗೆ ಕರುಣೆ ಕೊಟ್ಟಿದ್ದಾನೋ, ಏನು ನಮಗೆ ಪ್ರಸಾದ ರೂಪದಲ್ಲಿ ಏನೇ ಆಗಿರ್ಬೋದು, ಕೆಲಸ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಮನೆ ಆಗಿರ್ಬೋದು, ಬಾಡಿಗೆ ಮನೆಯಲ್ಲಿ ಇದೀವ, ಸ್ವಂತ ಮನೆಯಲ್ಲಿ ಇದೀವ, ದಟ್ಸ್ ನಾಟ್ ಎ ಮ್ಯಾಟರ್. ನಾವು ಹೇಗೆ ಅದನ್ನು ಸ್ವೀಕರಿಸ್ತಾ ಇದ್ದೀವಿ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನ ನಾವು ಸರಳವಾದ ಜೀವನದಲ್ಲಿ ನಾವು ಬಂದದ್ದನ್ನೇ ತೃಪ್ತಿಯಿಂದ ಸ್ವೀಕರಿಸಿದಾಗ ಯಾವುದೇ ರೀತಿಯ ಕುಟುಂಬದಲ್ಲಿ ಕಲಹಗಳು ಅನ್ನುವಂಥದ್ದು ಇರೋದನ್ನು ಸಂಪೂರ್ಣವಾಗಿ ನಶಿಸ್ಕೋಬಹುದು. ಬೇರೆ ಕಡೆಯಿಂದ ಆಗಿರುವಂತಹ ಅವಘಡಗಳು ಅಂತಂದರೆ ಬೇರೆ ಮಧ್ಯವರ್ತಿ ಜನಾಂಗಗಳಿಂದ ಆಗಿರುವಂತಹ ಒಂದು ಯಾವುದೇ ಒಂದು ಯಂತ್ರಮಂತ್ರ ಪ್ರಕರಣಗಳಿಂದ ಆಗಿರುವಂತಹ ತೊಂದರೆಗಳಾಗಿರ್ಬೋದು, ದಿಷ್ಟಿದೋಷಗಳಿಂದ ಆಗಿರುವಂಥದ್ದಾಗಿರ್ಬೋದು, ಮತ್ತು ಶಕುನಗಳಿಂದ ಆಗಿರುವಂತಹ ಅಡೆತಡೆಗಳಾಗಿರ್ಬೋದು, ಪೂರ್ವಜನ್ಮದ ಕರ್ಮದಿಂದ ಫಲದಿಂದ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಭಗವಂತ ಅನ್ನುವಂಥದ್ದು ಒಬ್ಬ ಇದ್ದಾನೆ. ಅವನ ಮೇಲೆ ನಾವು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಎಲ್ಲ ಭಗವಂತ ನೀನು ನೋಡ್ಕೊಳಪ್ಪ ಅಂತ ಅಂದ್ಬಿಟ್ಟು ನಮ್ಮ ಇಷ್ಟಕ್ಕೆ ನಮ್ಮ ಸ್ವಯಂ ನಿರ್ಧಾರಗಳಿಂದ ನಾವು ಕೆಲಸ ಕಾರ್ಯಗಳು ವ್ಯವಹಾರಗಳು ಮಾಡಿದಾಗ ಯಾವುದೇ ರೀತಿಯ ಕೌಟುಂಬಿಕ ಕಲಹಗಳು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದಾಗುತ್ತೆ. ಓಕೆ, ಇನ್ನು ಗುರುಜಿ ವ್ಯವಹಾರದ ಕುರಿತಂತೆ ನೀವು ಹೇಳ್ತಾ ಇದ್ರಿ, ಇನ್ನು ಕೆಲವರು ಚೆನ್ನಾಗಿ ವ್ಯಾಪಾರ ವ್ಯವಹಾರ ಹಣ ಸಂಪಾದನೆಯನ್ನ ಮಾಡ್ತಾ ಇರ್ತಾರೆ, ಆದರೆ ಅದೆಷ್ಟೇ ಹಣವನ್ನ ದುಡಿದ್ರೂ ಕೂಡ ಅವರ ಕೈಯಲ್ಲಿ ಉಳಿಯೋದಿಲ್ಲ. ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಥವಾ ಇದಕ್ಕೆ ಕಾರಣ ಏನು ಗುರುಜಿ? ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಡುವಂಥದ್ದು ಶುಕ್ರ ಮಹಾತ್ಮ. ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ, ಯಾಕೆ? ಬುಧ ಮಹಾತ್ಮ. ಈ ಬುಧ ಮತ್ತು ಶುಕ್ರ ನಮ್ಮ ಜಾತಕದ ಜನ್ಮ ಕುಂಡಿನಲ್ಲಿ ಯಾವ ಸ್ಥಾನ ಪಲ್ಲಟದಲ್ಲಿದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ, ಸ್ಥಾನ ಪಲ್ಲಟ ಆಗ್ತಾ ಇದೆಯಾ, ನಮ್ಮ ದೃಷ್ಟಿಕೋನ ಹೇಗೆ ಇದೆ, ಮತ್ತು ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ವಾಸ್ತವಿಕವಾಗಿ ವಾಸ್ತು ಅನ್ನುವಂಥದ್ದು ಹೇಗೆ ನಮಗೆ ಪರಿಗಣನೆ ಕೊಡ್ತಾ ಇದೆ, ಅಂದರೆ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ನಾವು ತಗೋಬೇಕಾಗುತ್ತದೆ. ಇದನ್ನ ಕಂಪ್ಯಾರಿಸನ್ ಮಾಡಿ ಅದನ್ನ ಸಂಪೂರ್ಣವಾಗಿ ಜಾತಕದ ವಿಶ್ಲೇಷಣೆ ಮಾಡಿದಾಗ ಲೋಪದೋಷ ಎಲ್ಲಿ ಬರ್ತಾ ಇದೆ, ಕುಜನಿಂದ ಆಗ್ತಾ ಇದೆಯಾ, ರಾಹುವಿಂದ ಆಗ್ತಾ ಇದೆಯಾ, ಕೇತುವಿಂದ ಆಗ್ತಾ ಇದೆಯಾ, ಮತ್ತು ನಾವು ಮಾಡ್ತಾ ಇರುವಂತಹ ಬುಧನಿಂದ ಅಂದರೆ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ನಾವು ಮಾಡ್ತಾ ಇರುವಂತಹ ಕೆಲಸ ನನ್ನ ರಾಶಿ ನಕ್ಷತ್ರಗಳಿಗೆ ಸೆಟ್ ಆಗ್ತಾ ಇದೆಯಾ ಇಲ್ವಾ, ಮತ್ತು ನಾವಿಷ್ಟೆಲ್ಲ ಶ್ರಮ ಪಟ್ಟರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ಶುಕ್ರ ಮಹಾತ್ಮ. ಶುಕ್ರ ನಮಗೆ ಯಾವ ದೃಷ್ಟಿಕೋನದಿಂದಿದ್ದಾನೆ, ಲಗ್ನಕ್ಕೂ ಲಗ್ನಾಧಿಪತಿಗೂ ರಾಶಿಗೂ ರಾಶ್ಯಾಧಿಪತಿಗೂ ಶುಕ್ರನಿಗೂ ಬುಧನಿಗೂ ಕನೆಕ್ಟ್ ಏನು ಅಂತಂಥದ್ದು ತ್ರಿಕೋನ ಆಕಾರದಲ್ಲಿ ಒಂದು ರೆಕ್ಟಾಂಗಲ್ ಹಾಕ್ತೀವಿ. ತ್ರಿಕೋನ ಆಕಾರದಲ್ಲಿ ನೋಡಿದಾಗ ನಮಗೆ ಏನು ಫಲ ಅನ್ನುವಂಥದ್ದು ಸಿಗ್ತೈತೆ ಅನ್ನುವಂಥದ್ದು ನಾವು ಅದರಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಇನ್ನು ಗುರುಜಿ, ಕೊನೆಯದಾಗಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ನಾವು ಮಾತನಾಡ್ತಾ ಹೋಗೋದಾದ್ರೆ, ಸಾಕಷ್ಟು ವಿದ್ಯಾರ್ಥಿಗಳು ಮಕ್ಕಳು ಕಷ್ಟಪಟ್ಟು ಓದ್ತಾ ಹೋಗ್ತಾರೆ, ಆದರೆ ಅದಕ್ಕೆ ಒಂದು ಒಳ್ಳೆಯ ಫಲಿತಾಂಶ ಅನ್ನೋದು ಮಕ್ಕಳಿಗೆ ಸಿಗೋದಿಲ್ಲ. ಇದಕ್ಕೆ ಕಾರಣ ಏನು ಗುರುಜಿ? ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂತಹ ಯಾವುದೇ ಆಗಿರ್ಬೋದು, ಅಂದರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅಥವಾ ಎಲ್ಲ ಎಜುಕೇಷನ್ ಮುಗಿದೂ ಕೂಡ ವಿದ್ಯೆಗೆ ಬಂದ್ಬಿಟ್ಟು ಅನ್ಲಿಮಿಟೆಡ್ ಅಂತಂದರೆ ವಯಸ್ಸಿಗೆ ಸಂಬಂಧಪಡುವಂಥದ್ದಲ್ಲ. ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಕೂಡ ಏನನ್ನು ಬೇಕಾದ್ರೂ ಕೂಡ ಕಲಿಬಹುದು. ಈ ಜ್ಞಾನ ಅನ್ನುವಂಥದ್ದು, ವಿದ್ಯಾಭ್ಯಾಸ ಅನ್ನುವಂಥದ್ದು ಒಂದು ವೆಪನ್ ಇದ್ದಾಗೆ. ಹೇಗೆ ಅಂತಂದರೆ ನಮಗೆ ಎಷ್ಟೇ ಹಣಕಾಸಿನಲ್ಲಿ, ಐಶ್ವರ್ಯದಲ್ಲಿ, ಬಂಗಾರ ಏನೇ ಇದ್ರೂ ಕೂಡ ಈವನ್ ನಮ್ಮ ಮೈ ಮೇಲೆ ಇರುವಂತಹ ಏನೇ ಒಂದು ವಸ್ತುಗಳನ್ನು ಕೂಡ ಪರರು ಕಿತ್ಕೊಂಡು ಹೋಗುವಂತಹ ಒಂದು
ಅಂಶ. ಬಟ್ ನಮ್ಮ ಜ್ಞಾನ ಅನ್ನುವಂಥದ್ದು ಯಾರ ಕೈಲೂ ಕೂಡ ಕಿತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆಗಿರೋದ್ರಿಂದ ನಮ್ಮ ಜ್ಞಾನ ಅನ್ನುವಂಥದ್ದು ಸಂಪಾದನೆ ಮಾಡಿಕೊಂಡ್ರೆ ಇಡೀ ಪ್ರಪಂಚವನ್ನೇ ನಾವು ಗೆಲ್ಲಬಹುದು, ಇಡೀ ಪ್ರಪಂಚವನ್ನೇ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಮಸ್ಯೆ ಅನ್ನುವಂಥದ್ದು. ಅಂದರೆ ಹೇಗೆ ಅಂತಂದರೆ ಏನು ಹೇಳ್ತಾರೆ, ಸಮಸ್ಯೆಗಳು ಕಷ್ಟ ಕಾರ್ಪಣ್ಯಗಳು ಬಂದಾಗ ನಮ್ಮ ಹಣೆ ಬರನೇ ಹೀಗೆ ಅಂತ ಅಂದ್ಬಿಟ್ಟು ಅನ್ಕೋತಾರೆ. ನಮ್ಮ ಹಣೆ ಬರನೇ ಹೇಗೆ, ನಮ್ಮ ದರಿದ್ರ ದೋಷ ಹಾಗೆ ಅಂತ ನೆಗೆಟಿವ್ ಆಗಿ ಮಾತಾಡೋದಕ್ಕಿಂತ ಕೂಡ ನಮಗೆ ವಿದ್ಯಾಭ್ಯಾಸ ಅನ್ನುವಂಥದ್ದು, ನಮ್ಮಲ್ಲಿ ಒಳ್ಳೆ ಜ್ಞಾನ ಅನ್ನುವಂಥದ್ದು ಇದ್ರೆ ಆ ಹಣೆ ಬರಹ ಕೆಟ್ಟದಾಗಿದ್ರು ಕೂಡ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ನಮ್ಮ ಜ್ಞಾನ ಕೊಡುವಂಥದ್ದು ವಿದ್ಯಾಭ್ಯಾಸ. ಸೊ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಗುರು ಅಧಿಪತಿ, ಗುರುವಿನ ಬೀಜ ಮಂತ್ರವನ್ನು ಪಠಿಸಿದಾಗ ನಮ್ಗೆ ಸಕ್ಸಸ್ ಅನ್ನೋದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಗ್ರಹ ಶಾಂತಿ ಹಾಗೂ ಇವತ್ತಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಸಾಕಷ್ಟು ಅರ್ಥಪೂರ್ಣ ವಿಚಾರಗಳನ್ನು ಮಾತನಾಡಿದ್ದೀರಾ. ಥ್ಯಾಂಕ್ ಯು ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಹ ಶಾಂತಿ ಅಂದರೆ ಏನು, ಗ್ರಹ ಶಾಂತಿಗೆ ಇರುವಂತಹ ಸಮಸ್ಯೆಗಳು ಯಾವುದು, ಜೊತೆಗೆ ಪರಿಹಾರಗಳು ಹಾಗೂ ಇವತ್ತಿನ ರಾಶಿ ಭವಿಷ್ಯವನ್ನು ತಿಳಿದುಕೊಂಡಿದ್ದೀರಾ. ಹೀಗೆ ನಿಮ್ಮಲ್ಲಿಯೂ ಕೂಡ ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂದೇಹವಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು, ಜ್ಯೋತಿಷ್ಯರ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು